ಎಲ್ಲರಿಗೂ ನಮಸ್ಕಾರಗಳು. ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟು ಮತ್ತು ಮೆಸೇಜನ್ನು ಮಾಡ್ತಾ ಇದ್ದೀರಾ. ಸ್ಟಿಚ್ಚಿಂಗು ಕರೆಕ್ಟಾಗಿ ಬರ್ತಾ ಇಲ್ಲ, ದಾರ ಗಂಟಾಗಿ ಬರ್ತಾ ಇದೆ, ದಾರನೂ ಕೂಡ ಕಟ್ಟಾಗುತ್ತೆ, ಸ್ಟಿಚ್ಚಿಂಗ್ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ನಾನು ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಹೊಲಿಗೆನ ಫಸ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೀವು ಯಾವ ಬಟ್ಟೆ ಹೊಲಿತಾ ಇರ್ತೀರಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಇಲ್ಲಿ ಮಿಷಿನನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. ತುಂಬ ದಪ್ಪ ಬಟ್ಟೆ ಎಲ್ಲ ಇತ್ತು ಅಂದರೆ 3ಕ್ಕೆ ಇಟ್ಟು ಸ್ಟಿಚ್ ಮಾಡಿ. ನೀವು ಮಾಮೂಲಿ ನಾರ್ಮಲ್ ಬ್ಲೌಸು ಮತ್ತು ಡ್ರೆಸ್ಸು ಎಲ್ಲ ಇದ್ದರೆ ಈ ರೀತಿ ತಿರುಗಿಸ್ಕೊಳ್ಳಿ. ಈ ಹ್ಯಾಂಡಲ್ನ ಕೆಳಗಡೆ ಎಳೆದು ಇದರಲ್ಲಿ ತಿರುಗಿಸ್ಕೊಂಡು ನೀವು ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ. ಇನ್ನು ಚಿಕ್ಕ ಮಿಷಿನೆಲ್ಲ ಆದರೆ ಈ ಥರ ಹಿಂಗೆ ಎಳೆಯೋದಿರುತ್ತೆ, ಅದರಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ದಾರ ನೀವು ಸರಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಳಿತೀವಲ್ವ, ಇಲ್ಲಿ ಎಳೆದ್ರೆ ಸೇಮ್ ಎಷ್ಟು ಲೂಸಾಗಿ ಬರ್ತಾ ಇದೆ ನೋಡಿ, ಇಷ್ಟೇ ಲೂಸಾಗಿ ನೀವು ಈ ಬಾಬಿನಲ್ಲೂ ಕೂಡ ಬರಬೇಕು. ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ನೀವು ಹಿಂದೆ ಮುಂದೆ ಇದನ್ನು ತಿರುಗಿಸ್ಕೊಂಡ್ರೆ ಲೂಸು ಟೈಟು ಆಗುತ್ತೆ. ಇದರಲ್ಲೂ ಕೂಡ ನೀವು ನೋಡಿ, ಈ ಬಾಬಿನಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ಈ ಥರ ಬರಬೇಕು. ಹಾಗೆ ನೀವು ದಾರ ಹಾಕೋದು ಹೇಗೆ ಅಂತ ನಾನು ಇದರಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಮೇಲೆ ದಾರ ಬರೋ ಹಾಗೆ ನೀವು ಇಟ್ಕೊಂಡು ಇದು ಒಳಗಡೆ ಒಂದು ಸರಿ ಹೋಗಿ ಪಟ್ಟಂತ ಎಳೆದ್ಬಿಡಿ ಅಷ್ಟೇ. ಈ ಥರ ಕರೆಕ್ಟಾಗಿ ಬರಬೇಕು. ಇಲ್ಲಿ ನೀವೇನು ಲೂಸು ತೊಗೊಂಡಿದ್ದೀರಾ ಅದೇ ಸೇಮ್ ಇಲ್ಲೂ ಕೂಡ ಅದೇ ಥರ ಲೂಸು ಬರಬೇಕು. ಇಲ್ಲಿ ಎಳೆದ್ರೂ ಅಷ್ಟೇ ಲೂಸ್ ಇರಬೇಕು, ಇಲ್ಲೂ ಎಳೆದ್ರೂ ಅಷ್ಟೇ ಲೂಸ್ ಇರಬೇಕು. ಹಾಗೇನಾದರೂ ಆದರೆ ಈ ನಟ್ಟಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿನೂ ನಿಮಗೆ ದಾರ ಗಂಟಾಗಿ ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಬಾಬಿನ ಕೇಸ್ ಏನಾದರೂ ಕೆಳಗಡೆ ನೀವು ಬೀಳಿಸಿದ್ರೂ ಅದು ಹಾಳಾಗಿರುತ್ತೆ, ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಇದರಲ್ಲಿ ಈ ಕ್ಲ್ಯಾಂಪಲ್ಲಿ ಏನಾದರೂ ಇದಾಗಿರುತ್ತೆ ನೋಡಿ, ಇಲ್ಲೆಲ್ಲ ಹಾಳಾಗಿದ್ರೂ ಕೂಡ ನಿಮಗೆ ಬರಲ್ಲ. ನಿಮ್ಗೆ ಹಂಗೂ ಇದಾದರೆ ಒಂದು ತೆಳುವಾದಂಥ ಲೈನಿಂಗ್ ಬಟ್ಟೆನ ಇದರಲ್ಲಿ ಕಟ್ ಮಾಡಿ ಇದ್ರ ಒಳಗಡೆ ಹಾಕಿ, ಆವಾಗಲೂ ಕೂಡ ಕರೆಕ್ಟಾಗಿ ಬರುತ್ತೆ. ಆದರೆ ಈ ಥರ ಈ ಓಪನ್ ಇರೋ ಅಂಥ ಬಾಬಿನಿಗೆ ಹಾಕೋಂಗಿಲ್ಲ. ಚಿಕ್ಕ ಮಿಷಿನ್ಗೆಲ್ಲ ಆದರೆ ಆ ಥರ ಬಟ್ಟೆನ ಹಾಕ್ಬೋದು, ಆವಾಗಲೂ ಕೂಡ ನಿಮಗೆ ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ಬಾಬಿನ ಸೈಜು ಹೆಚ್ಚು ಕಮ್ಮಿ ಇದ್ರೂ ಇದು ಕರೆಕ್ಟಾಗಿ ಬರೋದಿಲ್ಲ. ಇಲ್ಲಿ ಏನು ಲೂಸ್ ಇದೆಯೋ ಅದೇ ಥರ ಲೂಸು ಇದರಲ್ಲೂ ಬಂದರೆ ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇಲ್ಲಿ ಕೂರಿಸೋವಾಗ್ಲೂ ಅಷ್ಟೇ ನೀವು ಕರೆಕ್ಟಾಗಿ ಕೂರಿಸ್ಬೇಕು. ಇದು ಪಟ್ಟಂತ ಸೌಂಡ್ ಬರಬೇಕು. ಇಲ್ಲಿ ಈ ಕ್ಲ್ಯಾಂಪನ್ನು ಎಳೆದು ಇಲ್ಲಿ ಕರೆಕ್ಟಾಗಿ ಇದನ್ನು ಕೂರಿಸ್ಕೊಳ್ಬೇಕು ನೀವು, ಆವಾಗಲೇ ನಿಮಗೆ ನೀಟಾಗಿ ಬರೋದು. ಈ ಥರ ಇದು ಫಿಕ್ಸ್ ಮಾಡಿದ್ಮೇಲೆ ಇದು ನೋಡಿ, ಈ ರೀತಿ ನಿಧಾನವಾಗಿ ಈ ದಾರನ ತಗೊಳ್ಳಿ, ಕೆಳಗಡೆ ಸೆಟ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಎಳೆದು ಬಿಟ್ಟು ಹಿಂಗೆ ನೋಡಿ, ಹಿಂಗೆ ಎಳೆದು ನೋಡಿದ್ರೆ ನಿಮಗೆ ಎರಡು ಸೇಮ್ ಬರಬೇಕು. ಆವಾಗ ನಿಮಗೆ ದಾರ ಈ ಥರ ಬಂತು ಅಂದರೆ ಸ್ಟಿಚ್ಚಿಂಗು ಕರೆಕ್ಟಾಗಿ ಬರುತ್ತೆ ಅಂತ. ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಸರಿಯಾಗಿ ಬಂದಿಲ್ಲ ಅಂದರೆ ಒಂದು ಸರಿ ಬಾಬಿನನ್ನು ಚೇಂಜ್ ಮಾಡಿ ನೋಡಿ. ಆಮೇಲೆ ಇಲ್ಲಾಂದರೆ ಯಾರಾದರೂ ಟೈಲರಿಂಗ್ ಮಿಷಿನ್ ರಿಪೇರಿ ಮಾಡೋ ಅಂಥವ್ರ ಹತ್ರ ರಿಪೇರಿನ ಮಾಡಿಸಿ. ನೀವು ಯಾವಾಗಲೂ ಆಯಿಲನ್ನು ಚೆನ್ನಾಗಿ ಹಾಕ್ತಾ ಇರಬೇಕು, ಹಾಗಾದ್ರೇ ಅದು ನೀಟಾಗಿ ಇರೋದು. ಹಾಗೆಯೇ ದಾರ ಕಟ್ಟಾಗೋದಕ್ಕೆ ನಾನು ಇನ್ನೊಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕರೆಕ್ಟಾಗಿ ನೀವು ದಾರನ ಹಾಕ್ಕೊಳ್ಬೇಕು. ಇದ್ರ ವಿಡಿಯೋ ಎಲ್ಲ ಇದೆ, ನಾನು ದಾರ ಯಾವ ರೀತಿ ಹಾಕಬೇಕು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಇದಾದಮೇಲೆ ಇಲ್ಲಿಂದ ಬಂದು ಮೇಲೆ ಆನಂತರ ಇಲ್ಲಿ ತಗೊಳ್ಬೇಕು. ಆಮೇಲೆ ನೀಡಲಲ್ಲಿ ಇದಿಷ್ಟನ್ನು ನೀವು ಕರೆಕ್ಟಾಗಿ ದಾರನ ಹಾಕ್ಕೊಂಡ್ರೆ ನಿಮಗೆ ದಾರ ಕಟ್ಟಾಗಲ್ಲ. ಹಾಗೆಯೇ ನೀಡಲು ಕರೆಕ್ಟ್ ಸೈಜ್ ಇಲ್ಲ ಅಂದ್ರೂ ಕೂಡ ನಿಮಗೆ ದಾರ ಕಟ್ಟಾಗುತ್ತೆ. ಕರೆಕ್ಟಾಗಿ ಕೂರಿಸಿಲ್ಲ ಅಂದ್ರೂ ದಾರ ಕಟ್ಟಾಗುತ್ತೆ. ನೀವು ಕರೆಕ್ಟಾಗಿ ನೀಡಲ್ನ ಕರೆಕ್ಟಾಗಿ ಪಾಯಿಂಟ್ ಕರೆಕ್ಟಾಗಿ ಕೂರಿಸಿ, ಆವಾಗ ನಿಮಗೆ ಏನೂ ಆಗಲ್ಲ. ಈ ನೀಡಲ್ಲಿ ಏನು ಸೈಜ್ ಇದೆ, ನಿಮ್ಮ ಟೈಲರಿಂಗ್ ಮಿಷಿನ್ನು ಯಾವುದಿದೆ ಅದನ್ನು ಹೇಳಿ ಅವರು ನೀಡಲ್ನ ಕೊಡ್ತಾರೆ. ಗೊತ್ತಿಲ್ಲ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದ್ದರೆ ಕರೆಕ್ಟ್ ಸೈಜನ್ನ ನೀಡಲ್ನ ಇದ್ದರೆ
ಕ್ಲೀನಾಗಿ ಕೂರಿಸಿ. ಆಮೇಲೆ ಅದರಲ್ಲಿ ಒಂದು ಸೈಡು ರೌಂಡ್ ಇರುತ್ತೆ, ಒಂದು ಸೈಡು ಚಪ್ಪಟೆ ಹಾಗೆ ಇರುತ್ತಲ್ಲ, ಅದು ಕೂರಿಸಿ ನೀವು ನಿಮ್ಮ ಮಿಷಿನಲ್ಲಿ ಅದು ಇರುತ್ತೆ ಯಾವ ರೀತಿ ಇದೆ ಅಂತ. ಈ ಕಂಬಿ ಇದೆಯಲ್ಲ, ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕೆಳಗೆ ಆಗುತ್ತಲ್ಲ, ಈ ಕಂಬಿನಲ್ಲಿ ಇರುತ್ತೆ ನೋಡಿ, ಇಲ್ಲಿ ತೋರಿಸಿರ್ತಾರೆ ಅದು ಮಾರ್ಕನ್ನು ಯಾವ ರೀತಿ ಸೂಜಿ ಹಾಕೋದು ಅಂತ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ನೀಡಲ್ನ ಯಾವ ರೀತಿ ಹಾಕಬೇಕು. ರೌಂಡ್ ನೀಡಲಿದ್ದರೆ ಮಾಮೂಲಿ ನಾರ್ಮಲಾಗೆ ಹಾಕೋದಿರುತ್ತೆ. ಒಂದು ಸೈಡ್ ಚಪ್ಪಟೆ ಬಂದಿರುತ್ತೆ, ಒಂದು ಸೈಡು ಇನ್ನು ಮಿಕ್ಕಿದೆಲ್ಲ ರೌಂಡ್ ಇರುತ್ತೆ. ಅದನ್ನು ನೋಡಿ ಹಾಕ್ಕೊಳ್ಳಿ. ನಿಮ್ಮ ಟೈಲರಿಂಗ್ ಮಿಷಿನಲ್ಲಿ ಈ ಕಂಬಿನಲ್ಲಿ ಇರುತ್ತೆ ಅದು ಮಾರ್ಕು. ಕರೆಕ್ಟಾಗಿ ನೀಡಲ್ನ ಕೂರಿಸ್ಕೊಳ್ಳಿ. ಇಲ್ಲಿ ಫಸ್ಟು ಸೆಟ್ ಮಾಡಿಕೊಂಡು, ಇಲ್ಲಿ ತುಂಬ ಸಣ್ಣ ಹೊಲಿಗೆ ಇಟ್ಟಿದ್ರೂ ನಿಮಗೆ ದಾರನೂ ಕಟ್ಟಾಗುತ್ತೆ, ಸ್ಟಿಚ್ಚಿಂಗು ಕರೆಕ್ಟಾಗಿ ಬರೋಲ್ಲ. ಇಲ್ಲ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೂ ಈ ಸೆಟ್ಟಿಂಗಲ್ಲಿ ಅದೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಇದರಲ್ಲಿ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ನ ಮಾಡಿ. ನಿಮ್ಗೆ ಯಾವ ರೀತಿ ಟೈಲರಿಂಗ್ ಬಗ್ಗೆ ಟಿಪ್ಸ್ಗಳಿರೋವಂಥ ವೀಡಿಯೋಗಳು ಬೇಕು ತಿಳಿಸಿ, ನಾನು ಅದರ ಬಗ್ಗೆನೇ ವೀಡಿಯೋನ ಮಾಡಿ ಹಾಕ್ತೀನಿ.